ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹೊರಟಿರೋದು ನಮ್ಮೂರ್ಗೆ, ಅಂದ್ರೆ ಕತ್ರಗುಪ್ಪೆಗೆ. ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಹೊರಡ್ತಾ ಇದೀವಿ. ಅಂದ್ರೆ ಅಲ್ಲಿ ನಾಗರ ಪೂಜೆ ಇದೆ ಇವತ್ತು, ಅದಕ್ಕೋಸ್ಕರ ನಾನು ನಮ್ಮ ಮತ್ತೆ ಇಬ್ರು ಮಾಡ್ತೀವಿ ನಾಗರ ಪೂಜೆನ. ಅದಕ್ಕೆ ಹೊರಡ್ತಾ ಇದೀವಿ ಕತ್ರಗುಪ್ಪೆಗೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದೀವಿ. ಬನ್ನಿ, ಅಲ್ಲಿ ಏನೇನಾಯ್ತು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾವ್ ಎಷ್ಟೊತ್ತಿಗೆ ಬೇಗ ಇದ್ರು ಮಕ್ಳಿರೋ ಮನೇಲಂತೂ ಎಲ್ಲರೂ ಹೋಗ್ಬೇಕು ಅಂದ್ರೆ ಸ್ವಲ್ಪ ಲೇಟೇ ಆಗೋಗುತ್ತೆ. ಬ್ಯಾಂಗ್ಳೂರ್ನಲ್ಲಿ ಈಗ ಒಂಥರ ಮಳೆ ಶುರುವಾಗಿದೆ. ಏನ್ ಮಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೂವಿನ ಮಳೆ, ಹಾಗೆ ಎಲೆಗಳು ಉದುರೋ ಅಂತ ಕಾಲ ಇದು. ಮರದ ತುಂಬಾ ಎಲೆಗಳೇ ಕಾಣಲ್ಲ, ಫುಲ್ಲು ಹೂಗಳೇ ಕಾಣಿಸುತ್ತೆ. ನೋಡೋದಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಹೂಗಳು ಮಾತ್ರ. ನಾವು ಹೊರಟಿದ್ದು ಭಾನುವಾರ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು. ಅಂದ್ರೆ ವೆಹಿಕಲ್ಸ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ನಾನ್ ಇವತ್ತು ಉಪವಾಸ ಆಗಿರೋದ್ರಿಂದ ಮಕ್ಳು ಮತ್ತೆ ನಮ್ಮ ಮನೆಯವ್ರು ತಿಂಡಿ ತಿನ್ಬೇಕಾಗಿತ್ತು. ಹಾಗೆ ನೆಲಮಂಗ್ಲದಲ್ಲಿ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಪ್ರತಿ ಸಲ ನಾವು ನೆಲಮಂಗ್ಲದಲ್ಲೇ ತಿಂಡಿ ತಿನ್ನೋದು. ನಮ್ಮ ಮನೇಲಿ ಯಾವ ತರ ಅಭ್ಯಾಸ ಆಗೋಗಿದೆ ಅಂದ್ರೆ, ಪ್ರತಿದಿನ ಸ್ಕೂಲ್ಗೆ ಹೋಗ್ತಾರಲ್ಲ 7:30 ಅಂದ್ರೆ 8:00ವರೆಗೆಲ್ಲ ಸ್ಕೂಲ್ಗೆ ಹೋಗ್ಬಿಡ್ಬೇಕು. 7:30 ಅಥವಾ 7:45ಗೆಲ್ಲ ತಿಂಡಿ ತಿಂದ ಅಭ್ಯಾಸ ಆಗಿರೋದ್ರಿಂದ ಪ್ರತಿದಿನ ಅಷ್ಟೊತ್ತಿಗೆ ತಿಂಡಿ ತಿನ್ನೋ ತರ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಬಟ್ ನಾನಿವತ್ತು ಉಪವಾಸ ಇರೋದ್ರಿಂದ ತಿಂಡಿ ತಿನ್ಲಿಲ್ಲ. ನಾನು ಒಂದ್ ಲೋಟ ಕಾಫಿ ತಗೊಂಡ್ ಕುಡ್ದೆ. ನಮ್ಮ ಮನೆಯವರು ಮಕ್ಕಳೆಲ್ಲ ತಿಂಡಿ ತಗೊಂಡ್ ತಿಂದ್ರು. ಹೋಗ್ತಾ ದಾರಿಯಲ್ಲಿ ಹಾಗೆ ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಅಂದ್ರೆ ಅಗ್ರಹಾರದಲ್ಲಿ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ. ನಾವ್ ಆ ಟೈಮಲ್ಲಿ ಹೋಗಕ್ ಆಗಲ್ಲ, ಅದರಿಂದ ನಾವ್ ಈ ತರ ನಾಗರಕ್ ಬಂದಾಗೆಲ್ಲ ಇಲ್ಲಿ ಹೋಗಿ ಕೈ ಮುಕ್ಕೊಂಡ್ ಹೋಗ್ತೀವಿ ನಾವು. ಶನಿವಾರ ಆಗಿದೆ, ದೇವಸ್ಥಾನ ಓಪನ್ ಇರ್ತಿತ್ತು, ಪೂಜೆನೂ ಚೆನ್ನಾಗಿರ್ತಿತ್ತು. ಬಟ್ ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಓಪನ್ ಇರ್ಲಿಲ್ಲ. ಸರಿ ಆಯ್ತು ಅನ್ಬಿಟ್ಟು ಆಚೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ ಅನ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟ್ವಿ ಅಲ್ಲಿಂದ ನಾವು. ಮಕ್ಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ನಾನು ಮಾರಿ ಹಬ್ಬಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಸರಿ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಕೈ ಮುಕ್ಕೊಂಡು ಹೋಗೋಣ ನಾವ್ ಇಲ್ಲಿಂದಾನೆ ಹೋಗ್ಬೇಕಾದ್ರೆ ಅನ್ಬಿಟ್ಟು ಅಲ್ಲಿ ನಮ್ಮೂರಲ್ಲಿ ಮಾರಮ್ಮ ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನಮ್ ಮನೆಗ್ ಹೊರಟ್ವಿ ನಾವು. ಹೋಗ್ ಸ್ವಲ್ಪ ಹೊತ್ತು ಆದ್ಮೇಲೆ ಹೊಟ್ಟೆ ಹಸಿಬಾರ್ದು ಅಂತ ಅನ್ಬಿಟ್ಟು ನಮ್ಮ ಮನೆಯವ್ರು ಹೋಗಿ ಎಳ್ನೀರ್ ಕಿತ್ಕೊಂಡ್ ಬಂದ್ರು. ನಾನು ನಮ್ಮ ಅತ್ತೆ ಇಬ್ರು ಕುಡ್ಕೊಂಡ್ವಿ. ನಾನು ನಮ್ಮ ಅತ್ತೆ ಮಾತ್ರ ಉಪವಾಸ ಇರೋದು. ಸರಿ ಬೇರೆಯವ್ರಿಗೆಲ್ಲ ಅಡ್ಗೆ ಮಾಡೋಣ ಅನ್ಬಿಟ್ಟು ಟೊಮೆಟೊ ರಸಂ ತರ ಮಾಡ್ಬಿಟ್ಟೆ. ಒನ್ ಟೈಮ್ ಗಿನ್ನೇನು ಅನ್ಬಿಟ್ಟು ಟೊಮೆಟೊ ರಸಂ ಮಾಡ್ದೆ ನಾನು. ನಾನು ಇಲ್ಲಿಗೆ ಹೋದಾಗ ಏನ್ ಮಿಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಮಗಳ ಕೈಗೆ ಮೆಹಂದಿ ಹಾಕೋದಂತೂ ಮಿಸ್ ಆಗಲ್ಲ. ಪ್ರತಿ ಸರಿ ಹೋದಾಗ್ಲೂ ಒಳಗ್ ಮೆಹಂದಿ ಹಾಕೇ ಬರ್ತೀನಿ. ನಾವು ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡೋದಕ್ಕೆ ಎಲೆ ರೆಡಿ ಮಾಡ್ತಾ ಇದ್ರು ನಮ್ಮ ಮಾಮ ಇಲ್ಲಿ. ಪ್ರತಿ ಸಲ ಇಲ್ಲಿ ನಾಗರು ಮಾಡಿದಾಗ ಇದೇ ತರ ಸಾಂಬಾರ್ ಮಾಡೋದು. ಅಂದ್ರೆ ಒಗ್ಗರಣೆ ಹಾಕಲ್ಲ ಈ ಸಾಂಬಾರ್ಗೆ, ಆ ತರ ಇರುತ್ತೆ. ಅಂದ್ರೆ ಹಳಸ್ಲೆನ್ ಕಾಯಿನಲ್ಲಿ ಮಾಡೋ ಅಂತದ್ ಈ ಸಾಂಬಾರು. ಎಲ್ಲಾ ತರ ಕಾಳು ಮತ್ತೆ ಹಳಸ್ಲೆನ್ ಕಾಯಿ ಹಾಕಿ ಸಾಂಬಾರ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಆ ಸಾಂಬಾರು ಕೂಡ. ಇಲ್ಲಿ ನಮ್ಮ ಅತ್ತೆದಿರು ತಂಬಿಟ್ಟು ಮಾಡೋಣ, ಹಸಕಿ ತಂಬಿಟ್ಟು ಅಂದ್ಬಿಟ್ಟು ಇಬ್ರು ಒನಕೆನಲ್ಲಿ ಕೊಟ್ಟು ಮಾಡ್ತಾ ಇದ್ದಾರೆ. ಈ ತಂಬಿಟ್ಗೆ ಒಂದ್ ಸ್ವಲ್ಪ ಬೆಲ್ಲ ಜಾಸ್ತಿ ಆದ್ರೂ ಅಷ್ಟೇನೆ, ತಂಬಿಟ್ನ ಎಲೆ ಮೇಲೆ ಇಟ್ಟಾಗಂತೂ ಹರ್ಕೊಂಡ್ ಬಂದ್ಬಿಡುತ್ತೆ. ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು. ಎರಡ್ ಮನೆಗೂ ಸೇರಿ ಒಂದ್ 6 ತಂಬಿಟ್ ಮಾಡಿದ್ವಿ ನಾವಿಲ್ಲಿ. ಹಾಗೆ ಈ ಕಡೆ ಸಾಂಬಾರ್ಗೂ ರೆಡಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಅಡ್ಗೆ ಎಲ್ಲ ಮುಗಿತಲ್ಲ, ಸರಿ ತೋಟದ ಕಡೆಗೆ ಹೋಗ್ಬಿಟ್ಟು ಬರೋಣ ಒಂದ್ ರೌಂಡ್ ಅಂದ್ಬಿಟ್ಟು ತೋಟಕ್ಕೆ ಹೋಗ್ಬಿಟ್ಟು ಮನೆಗ್ ಬಂದೆ. ಟೈಮ್ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಆಗ್ಲೇ ಸಂಜೆ ಆಗೋಯ್ತು. ಸರಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡಕ್ ಹೋಗೋಣ ಅನ್ಬಿಟ್ಟು ರೆಡಿ ಆದ್ವಿ. ಪೂಜೆಗೆಲ್ಲ ಏನೇನ್ ಬೇಕೋ ಅದನ್ನೆಲ್ಲ ತಟ್ಟೆಗೆ ಜೋಡಿಸ್ಕೊಂಡು ನಾವು ಹೊರಟ್ವಿ ಈಗ. ನಮ್ಮೂರಲ್ಲಿ ನಾಗರು ಆಗಿ 2 ದಿನಕ್ಕೆ ಮಾರಿ ಹಬ್ಬ ಇರುತ್ತೆ. ಅದಕ್ಕೋಸ್ಕರ ಊರ್ಗೆಲ್ಲ ಫುಲ್ ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ರು. ಎಲ್ರು ಬರ್ಲಿ ಅಂತ ನಾವ್ ಇಲ್ಲೊಂದ್ ಜಾಗದಲ್ಲಿ ನಿಂತ್ಕೊಂಡು ವೈಟ್ ಮಾಡ್ತಾ ಇರ್ತೀವಿ. ಎಲ್ರು ಬಂದ್ಮೇಲೆ ಅಲ್ಲಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡೋ ಅಂತದ್ದು. ನಾವು ತಗೊಂಡೋಗಿರೋಂತ ಪೂಜೆ ಸಾಮಾನೆಲ್ಲ ಹುತ್ತದ ಹತ್ರ ಇಟ್ಟು, ದೀಪ ಎಲ್ಲ ಇಟ್ಟು, ಹಾಲು ಬೆಣ್ಣೆ ಬಾಳೆಹಣ್ಣು ಇದನ್ನೆಲ್ಲ ತಗೊಂಡೋಗಿ ಪೂಜೆ ಎಲ್ಲ ಮಾಡಿ ಹುತ್ತದಕ್ಕೆ ಹಾಲೆರ್ದು ಪೂಜೆ ಮುಗಿಸಿ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಹಸಕ್ಕಿ ತಂಬಿಟ್ಟು ಮತ್ತೆ ನೆಲಗಡ್ಲೆ ಅಂತಾರಲ್ಲ ಅದನ್ನ ತಿನ್ಕೊಂಡ್ ಬಂದಿರ್ತೀವಿ ನಾವ್ ಅಲ್ಲಿಂದ. ಅದೇ ಪ್ರಸಾದವಾಗಿರುತ್ತೆ ಫಸ್ಟ್. ಅದಾದ್ಮೇಲೆ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಏನೇನ್ ಅಡ್ಗೆ ಮಾಡಿದ್ವಿ ಅದನ್ನೆಲ್ಲ ಎಲೆಗೆ ಬಡಿಸ್ಕೊಂಡು
ಪೂಜೆ ಮಾಡಿ ಧೂಪ ಹಾಕಿ ಆಮೇಲೆ ಊಟ ಮಾಡ್ಕೊಂಡ್ವಿ. ನಾವು ಊಟ ಮಾಡೋಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಮತ್ತೆ ಮಕ್ಳಿಗೆಲ್ಲ ಊಟ ಹಾಕಿದ್ಲು ನಾನು ಹೊರಗಿದ್ದಿ. ಎಲ್ರು ಊಟ ಮಾಡ್ಕೊಂಡ್ವಿ. ಸರಿ ಬ್ಯಾಂಗ್ಳೂರ್ಗೆ ಹೊರಡೋಣ, ಬೇಗ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಊಟ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ ನಾವು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.